ಇದೆ ಅಷ್ಟೇ ಮ್ಯಾಮ್, ಪಬ್ಲಿಕಲ್ಲಿ ಶಾಸಕ ಮುನಿರತ್ನ ಅವರಿಗೆ ಏನು ಮೊಟ್ಟೆಯನ್ನು ದಾಳಿ ಮಾಡ್ತಾರೆ ಮೊಟ್ಟೆಯಿಂದ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಶಾಸಕ ಮುನಿರತ್ನ ಅವರು ನಮ್ಮ ವಾಜಪೇಯಿಯವರ ಫಂಕ್ಷನ್ ಇತ್ತು, 100ನೇ ದಿನದ ಫಂಕ್ಷನ್ನ ಬರ್ತಡೇನ ಮುಗಿಸ್ಕೊಂಡು ಬರಬೇಕಾದ್ರೆ ಫಸ್ಟು ಅವರು ಹೋಗ್ಬೇಕಾದ್ರೆ ಗುರುಗುಂಟೆಪಾಳ್ಯದಲ್ಲಿ ಮೊಟ್ಟೆ ಎಸ್ತಿದ್ದಾರೆ, ಅವ್ರ ಕಾಲ ಮೇಲೆ ದಾಳಿ ಮಾಡಿದ್ದಾರೆ, ಮತ್ತು ಬರಬೇಕಾದ್ರೆ ದಾಳಿ ಮಾಡಿದ್ದಾರೆ ಮೇಡಮ್. ಇದೆಲ್ಲ ರಾಜಕೀಯ ಷಡ್ಯಂತ್ರ. ಮುನಿರತ್ನ ಅವರು ವಾರ್ಡ್ಗೆ ಬರಬಾರ್ದು ಅನ್ನೋ ಉದ್ದೇಶ ಅವ್ರಿಗೆಲ್ಲ ಇದೆ. RR ನಗರದಲ್ಲಿ ಕೆಲವರು ಅವರ ಹಿಂಬಾಲಕರೇ ಕೆಲಸ ಮಾಡ್ತಿದ್ದವರು ಇದಕ್ಕೆಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಮತ್ತು ಎಲ್ಲ ಹಿರಿಯ ವರಿಷ್ಠರುಗಳು ಎಲ್ಲ ಸೇರಿಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ ಮೇಡಮ್. ಮುನಿರತ್ನವನ್ನು ಬಲಿಪಶು ಮಾಡ್ತಾಯಿದ್ದಾರೆ. ಅವರು ಒಳ್ಳೆಯ ಅಭಿವೃದ್ಧಿ ಹರಿಕಾರರು, ಬಡವರ ಬಂಧು, ಬಡವರಿಗೋಸ್ಕರ ಬದುಕ್ತಾ ಇರೋಂಥ ಒಬ್ಬ ವ್ಯಕ್ತಿನ ಬಲಿಪಶು ಮಾಡ್ತಾಯಿದ್ದಾರೆ. ಈ ರೀತಿಯಾಗಿ ಅವರು ವಾರ್ಡ್ಗೆ ಬರಬಾರ್ದು, ಕೆಲಸ ಮಾಡಬಾರ್ದು ಅನ್ನೋದನ್ನು ಮಾಡ್ತಾಯಿದ್ದಾರೆ. ಅವರ ವಾಯ್ಸ್ನ ಮಿಮಿಕ್ರಿ ಮಾಡಿ, ಈಗ ಸರ್ಕಾರ ಅವ್ರದ್ದೇ ಇರೋದ್ರಿಂದ ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಎಲ್ಲ FSL ರಿಪೋರ್ಟೆಲ್ಲ ಪಾಸಿಟಿವ್ ಅವರೇ ತೊಗೊಂಡು ಆ ಮನುಷ್ಯನ ಬಲಿಪಶು ಮಾಡ್ತಾಯಿದ್ದಾರೆ ಮೇಡಮ್. ಪರಿಸ್ಥಿತಿ ಹೀಗಾಗಿದೆ. ಇಂಥ ಪರಿಸ್ಥಿತಿನ ಎದುರಿಸ್ಬೇಕಂದ್ರೆ ನಾವು ದಿಟ್ಟವಾಗಿ ನಿಂತ್ಕೊಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಮುನಿರತ್ನರ ಬೆಂಬಲಿಗರಾಗಿ ದಿಟ್ಟವಾಗಿ ರಾಜರಾಜೇಶ್ವರಿ ನಗರದಲ್ಲಿ ನಾವೆಲ್ಲ ಎದುರಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತಾಯಿತು 2 ದಿನಗಳ ಹಿಂದೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ನಾಯಕರ ಮೇಲೆ, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಬಂದು ತಪ್ಪು, ಮಾಡಿರೋದು ತಪ್ಪು. ಅವ್ರು ಎಷ್ಟು ಕೆಲಸ ಮಾಡಿರೋದು ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಥರ ಕೆಲಸಗಳೆಲ್ಲ ಮಾಡಿಕೊಡ್ದು. ಅವರೆಲ್ಲ ಈ ಉದ್ಯಾನವನ್ನು ಇದನ್ನೆಲ್ಲ ಬೆಳೆಸ್ತಾ ಇದ್ದಾರೆ, ರೋಡ್ಗಳು ಸರಿ ಮಾಡ್ತಾರೆ, ದೀಪದ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಇದು ಮಾಡೋದೆಲ್ಲ ತಪ್ಪು. ಇದು ಆ್ಯಕ್ಚುಲಿ ಪೊಲಿಟಿಕಲ್ ಇದರಲ್ಲಿ ಭಾಳ ತಪ್ಪು ಇದು ಅಷ್ಟೇ. ಅಲ್ಲ, ಒಬ್ಬ ಶಾಸಕರ ಮೇಲೆ ಈ ರೀತಿಯಾಗಿ ಆಗ್ತಾ ಇದೆ, ಒಬ್ಬ ಮಾಜಿ ಸಚಿವರ ಮೇಲೆ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ ನಿಮ್ಮಂತಹ ಜನಸಾಮಾನ್ಯರಿಗೆ ರಕ್ಷಣೆ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಅಂತ ಏನಾದರೂ ಅನ್ಸುತ್ತಾ? ಹೌದು, ಡೆಫಿನೆಟ್ ಆಗಿ ಅನ್ನಿಸ್ತಿದೆ. ಯಾಕಂದರೆ ಅವರೊಬ್ಬ ಶಾಸಕರ ಮೇಲೆ ಹಿಂಗೆ ಮಾಡೋರು ನಾಳೆ ಒಂದು ಪ್ರಜೆ ಮೇಲೆ ಮಾಡಲ್ಲ ಅಂತ ಏನಿದೆ? ಅದಕ್ಕೆ ಇದಕ್ಕೆಲ್ಲ ಖಂಡಿಸ್ತಾ ಇದ್ದೇವೆ ನಾವು. ಇದು ಮಾಡೋದು ನಿಜವೂ ದೊಡ್ಡ ತಪ್ಪು. ಇಟ್ ಈಸ್ ವೆರಿ ಬ್ಯಾಡ್. ದೇ ಆರ್ ನಾಟ್ ಸಪೋಸ್ ಟು ಡೂ ಫಾರ್ ಎ ಪೊಲಿಟಿಕಲ್ ಲೀಡರ್ ಲೈಕ್ ದಿಸ್. ಓಕೆ, ಐ ಆಮ್ ಕಂಡಮಿಂಗ್ ದಿಸ್ ಆ್ಯಕ್ಟ್. ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಆಗಿರಲಿ ಅಥವಾ ರಾಜ್ಯ ಸರ್ಕಾರವಾಗಿರಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನು ತಪ್ಪು ಅಂತೀನಿ. ನೋಡಿ, ಮೊಟ್ಟೆ ಎಸ್ತಿದ್ದು ಒಂದು ಫಸ್ಟ್ ತಪ್ಪು, ಆಮೇಲೆ ಕ್ರಮ ಜರುಗಿಸ್ಲಿಲ್ಲ ಅನ್ನೋದು ಅದು ಒಂದು ತಪ್ಪು. ಸರ್ಕಾರ ಇರೋದು ಎಲ್ಲದಕ್ಕೂ ಒಂದು ರಕ್ಷಣೆ ಕೊಡೋಕ್ಕೆ. ಮಾಜಿ ಸಚಿವರಾಗಲಿ ಯಾವ ಸಚಿವರಾಗಲಿ ಅವ್ರಿಗೆ ರಕ್ಷಣೆ ಕೊಡಲೇಬೇಕು. ಮದುವೆಯಲ್ಲಿ ಊಟ ಮಾಡೋಕೆ ಹೋಗ್ತೀವಿ, ಚಿತ್ರಾನ್ನ ಒಬ್ಬರು ಎಲ್ಲ ಏನಾಗ ಒಬ್ಬರು ಪುಳಿಯೋರ ಆಗುತ್ತೆ, ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ದಟ್ ಹೈಲಿ ಇಂಪಾಸಿಬಲ್. ಮುನಿರತ್ನ ಇಸ್ ಅ ವೆರಿ ಗುಡ್ ಪರ್ಸನ್. ಅವ್ರನ್ನ ಯಾರೋ ಇದು ಮಾಡಿದ್ದಾರೆ, ಮಿಸ್ಗೈಡ್ ಮಾಡಿದ್ದಾರೆ, ಅವರು ಯಾಮಾರಿದ್ದಾರೆ. ಅವ್ರ ಗ್ರಹಗತಿಗಳು ಸರಿ ಇಲ್ಲ, ಅದಕ್ಕೆ ಮಿಸ್ಗೈಡ್ ಮಾಡಿ. ಬಟ್ ಈಸ್ ಎ ವೆರಿ ಗುಡ್ ಪರ್ಸನ್, ಡನ್ ಸೋ ಮೆನಿ ಥಿಂಗ್ಸ್. ಅವ್ರು ಇಲ್ಲಿ ಬರೋಕ್ಕೆ ಮುಂಚೆ ಏನೂ ಇರಲಿಲ್ಲ, ರೋಡ್ ಮಾಡಿದ್ದಾರೆ, ಆ ಕಡೆ ರೋಡ್ಗಳು ಮಾಡಿದ್ದಾರೆ, ಮನೆಯಲ್ಲ ನೀರು ಸಪ್ಲೈ ಮಾಡಿದ್ದಾರೆ. ಆವಾಗ ಬರ್ತಾ ಇರ್ತಾರೆ ಕುಲಂಕುಷವಾಗಿ ಎಲ್ಲ ನಾನೇ ಮಾತಾಡಿದ್ದೀನಿ. JP ನಗರ್ ರೆಡಿ ಪಾರ್ಕ್ ರೆಡಿ ಮಾಡ್ತಾ ಇದ್ದಾರೆ. ಈಸ್ ಎ ವೆರಿ ಗುಡ್ ಪರ್ಸನ್. ಯಾರೋ ಬೇಡದೇವ್ರು ಮಾಡ್ತಾರೆ ಮೇಡಮ್. ಈಗ ಮನೇಲೇ ತಗೊಳ್ಳಿ, ಈಗ ನಾವು ಒಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ಇರ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಒಬ್ಬ ಶಾಸಕರಿಗೆ ಇಂತಹ ಪರಿಸ್ಥಿತಿ ಬಂದ್ರೆ, ಇಂಥ ಪರಿಸ್ಥಿತಿ ಬಂದರೂ ಕೂಡ ಪೊಲೀಸ್ ಇಲಾಖೆ ಆಗಿರ್ಲಿ ಅಥವಾ ರಾಜ್ಯ ಸರ್ಕಾರವಾಗಿರ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಯಾಕಂದರೆ ಅವ್ರಿವ ರೂಲಿಂಗಲ್ಲಿ ಇಲ್ವಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ. ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಹಾಳಾಗಿದ್ದಂಗೆ ಅವ್ರ ಮಗ ಅವ್ರ ಇವನಿಂದ ಸನ್ನಿನ್ಲಾಯಿಂದ ಆ ಥರ ಅವ್ರಿಗೆ ಇನ್ನೊಬ್ರು ಹಾಳು ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ದೇರ್ ಇಸ್ ಎ ವಿಲ್ ಆ್ಯಂಡ್ ವಿಶ್. ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಪ್ಪ, ಒಳ್ಳೇದು ಮಾಡಿದ್ದಾರೆ, ಒಳ್ಳೇದು ಮಾಡೋಣ ಅಂತ ಅದನ್ನು ಬರಬೇಕು ಮನುಷ್ಯನಿಗೆ, ಬೈಕೆ ಬರಬೇಕು. ಅದನ್ನು ಬಿಟ್ಬಿಟ್ಟು ಹೊಡಿಪ ಮೊಟ್ಟೆ ಹೊಡಿಯೋದು ಏನು ಯೂಸ್ ಇಲ್ಲ. ಬುದ್ಧಿ ಇಲ್ಲವರು ಇದೆಲ್ಲ ಮಾಡೋ. ಕಲ್ಲು ಹೊಡಿಯೋದು ಯಾರು ಬಸ್ಸಿಗೆ? ಎಲ್ಲ ಪೊರ್ಕಿ ನನ್ನ ಕಲ್ಲು ಹೊಡಿಯೋದು. ನಮ್ಗೆಲ್ಲ ಶಿಕ್ಷಕ ರಿಟೈರ್ಡ್ ಆಗಿದ್ದೀನಿ, ಆದರೂ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕೆಲಸ ಮಾಡೋರು ಬೇಕು. ಅದನ್ನು ಬಿಟ್ಟು ಕಲ್ಲು ಹೊಡಿಯೋದು ಯಾರೋ ಮಾಡಿಸೋದು, ಅದೆಲ್ಲ ಮಾಡಿಸೋದು ಯಾರೋ. RR ನಗರ ಕ್ಷೇತ್ರದ MLAಗೆ ಇಂಥ ಪರಿಸ್ಥಿತಿ ಬಂದ್ರೆ ಇನ್ನು ಜನಸಾಮಾನ್ಯರಾದಂತಹ ನಿಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳೋದು ಸಹಜ. ನಾವು ಹುಷಾರಾಗಿರ್ಬೇಕಷ್ಟೇ. ನಾವು ನಮ್ಮ ಬಗ್ಗೆ ನಾವು ಹುಷಾರಾಗಿ ಇಟ್ಕೋಬೇಕಷ್ಟೇ. ಜಾಸ್ತಿ ಯಾವ ಪ್ರಾಬ್ಲಮ್ಗಳಿಗೆ ಹೋಗಬಾರ್ದು. ಜನರಿಗೆ ರಕ್ಷಣೆ ಇದೆ ಅಂತ ಅನ್ಸುತ್ತೆ. ಜನರ ರಕ್ಷಣೆ ಇದೆ. ಒಂದು ಕಡೆ ಪೊಲೀಸ್ ಅವ್ರು ನೆನ್ನೇನು ಅಲ್ಲಿ ಇದ್ರ ಹತ್ರ ಏನಪ್ಪ ಅದು ಮೈಸೂರು ಬಂಗದ ಹೇಳ್ತಾ ಇದ್ರು, ನಾವು ನೀವು ಸಪೋರ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೂ ನಾವು ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಎಲ್ಲ ಕಡೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಸಪೋರ್ಟ್ ತೊಗೋಬೇಕು, ಮಾತಾಡ್ಕೋಬೇಕು ಅವ್ರ ಹತ್ರ. ಬಟ್ ಫೋನ್ ಮಾಡಿ ಅವ್ರು ಬಂದರೆ ಇಮಿಡಿಯೇಟಾಗಿ ಬರ್ತಾರೆ, ಅದು ನನಗೆ ಗೊತ್ತು. 193 ಫೋನ್ ಮಾಡಿ ಮೊನ್ನೆ ಅವನು ಫೋನ್ ಮಾಡಿಬಿಟ್ಟಿದ್ರು, ನಿಮ್ಗೆ ಅದಾಗಿದೆ ಇದಾಗಿದೆ ಅಂತ ಫೋನ್ ಮಾಡ್ದೆ. ಏನಪ್ಪ ಇದರಲ್ಲಿ ಬಂದಿದೆ CBI ಹೆಂಗೆ ಅಂತ ಇವ್ರು ಮೊನ್ನೆ ಇದ್ದಿದ್ರೆ ಫೋನ್ ಮಾಡ್ತಾನೆ, ಫೋನ್ ಕಟ್ ಮಾಡಿಬಿಟ್ಟ. ದೇ ಆರ್ ವೆರಿ ಗುಡ್. ಆ ವಿಷಯದಲ್ಲಿ ದೇ ಆರ್ ವೆರಿ ಗುಡ್. ಪೊಲೀಸ್ನವ್ರು ಏನು ಹೇಳೋಕ್ಕಾಗಲ್ಲ. ಬಟ್ ಅವ್ರಿಗೆ ಒಳಗಿರೋರು ಏನು ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಜನಸಾಮಾನ್ಯ ರಕ್ಷಣೆ ಇದೆ. ಪೊಲೀಸ್ ಅವ್ರ ರಕ್ಷಣೆ ಇದೆ. ಪರಿಸ್ಥಿತಿ ಬಂದ್ರೆ ಜನಸಾಮಾನ್ಯರ ಕಥೆ ಏನು? ಅದೇನೇ ಹೇಳ್ತಾರೆ, ಶಾಸಕರ ಪರಿಸ್ಥಿತಿ ಬಂದರೆ ಶಾಸಕರು ಅವ್ರ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ಬೇಕು ಅಷ್ಟೇ.
ಜನಸಾಮಾನ್ಯರಿಗೆ ಇವರ ರಕ್ಷಣೆ ಕೊಡ್ತಾ ಇದ್ದಾರೆ. ಬಟ್ ಬ್ಯಾಕಲ್ಲಿರೋರು ಅದೇನು ಮಾಡ್ತಾರೆ ನಮ್ಗೇನು ಗೊತ್ತಾಗಲ್ಲ ಮೇಡಮ್, ಅಷ್ಟೇ ಇರೋದು ಇಂಪಾರ್ಟೆಂಟ್. ಅದು ತಪ್ಪು. ಯಾರೇ ಇದ್ದರೂ ಶಾಸಕರು ಅಂದಮೇಲೆ ಒಂದು ಗೌರವ ಇರುತ್ತೆ, ಯಾರೇ ಇದ್ದರೂ. ಅದು ನಮ್ಮ ಶಾಸಕರ ಮೇಲೆ ಮೊಟ್ಟೆ ಎಸ್ತಿದ್ದು ತಪ್ಪು. ಅದು ಯಾರು ಮಾಡಿರೋ ಶಿಕ್ಷೆ ಆಗಬೇಕು, ಇಲ್ಲ ಕಾನೂನು ರೀತಿ ಅದು ಒಬ್ಬ ಶಾಸಕರಿಗೆ ಮತ್ತೆ ಏನು ಮಾಜಿ ಸಚಿವರಿಗೆ ಇಂಥ ಸ್ಥಿತಿ ಬಂದ್ರೆ ನಿಮ್ಮಂತಹ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋ ಪ್ರಶ್ನೆ ಕಾಡುತ್ತಾ? ಇರುತ್ತೆ. ಮತ್ತು ಅವ್ರಿಗೆ ಹಿಂಗೆ ಹೊಡಿತಾರೆ ಅಂದರೆ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚಾಗೇ ಆಗುತ್ತೆ, ಕೊಲೆನೂ ಮಾಡ್ಬೋದು. ಸರ್ಕಾರ ಆ ರೀತಿ ಆಗ್ಬಿಟ್ಟೈತೆ. ನಮ್ಮ ಶಾಸಕರನ್ನ ಏನೇನೋ ಮಾಡಿ ಅವ್ರಿಗೆ ತಪ್ಪಾದ ಇವೆಲ್ಲ ಮಾಡಿಬಿಟ್ಟು ಅವ್ರನ್ನ ಎಲ್ಲೂ ಬರ್ದಂಗೆ ಮಾಡಿ ಏನೇನೋ ಸೃಷ್ಟಿ ಮಾಡ್ತಾರೆ. ಅದರಿಂದ ಮೇಲೆ ಬರ್ತಾರೆ. ನಮ್ಮ ಶಾಸಕರನ್ನ ನಾವು ಬಿಡಲ್ಲ. ಏನೇ ಇರಲಿ ನಮ್ಮ ಮುನಿರತ್ನ ಅಣ್ಣವರು ಬರ್ತಾರೆ. ಶಾಸಕ ಮುನಿರತ್ನ ಅವರ ಮೊಟ್ಟೆ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ಆಗಿರ್ಲಿ, ರಾಜ್ಯ ಸರ್ಕಾರವಾಗಿರ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವರು ಆಡಳಿತ ಅವ್ರದ್ದಲ್ವಾ, ಅವ್ರ ಕೈ ಕಟ್ಟಿ ಕೂತಿರ್ಬೇಕು. ಅವ್ರು ಹೇಳ್ದಂಗೆ ಅವ್ರು ಕೇಳಬೇಕು. ಇವಾಗ ಏನೇ ಇದ್ದರೂ ತಪ್ಪು ಅಂದಮೇಲೆ ನಾವು ಹೋರಾಟಕ್ಕೆ ಇಳಿಬೇಕು. ಇವಾಗ ನಮ್ಮ ಮುನಿರತ್ನರವರ ಮೇಲೆ ಮೊಟ್ಟೆ ಎಸ್ತಕ್ಕೆ ನಾವು ಹೋರಾಟಕ್ಕೆ ಇಳಿಬೇಕು. ಅವರೇನು ಹೇಳಲ್ಲ, ಆದರೂ ನಾವು ಇಳಿಬೇಕು. ನಮ್ಮ ಏರಿಯಾದಲ್ಲಿ ನಾವೆಲ್ಲ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವು ಹೋರಾಟಕ್ಕೆ ಇಳಿತೀವಿ. ಮೇಡಮ್, ಅವರಿಗೆ ಆಗಿದೆ, ಒಬ್ಬ ಎಮ್ ಎಲ್ ಎ ಆದ ಮನುಷ್ಯನಿಗೆ ಆ ಥರ ಆದರೆ ನಮ್ಮ ಜನಸಾಮಾನ್ಯರ ಪರಿಸ್ಥಿತಿ ಏನಂತ ನಾವು ಯೋಚನೆ ಮಾಡ್ಬೇಕಾಗಿ ನಿಂತ್ಕೊಳ್ವಿ ಅಷ್ಟೇ. ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಪೊಲೀಸ್ ಇಲಾಖೆ ಆಗಿರ್ಲಿ, ರಾಜ್ಯ ಸರ್ಕಾರವಾಗಿರ್ಲಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಏನನ್ಸುತ್ತೆ? ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂದರೆ ಈಗ ಅವರು ವೈಯಕ್ತಿಕ ವಿಚಾರ ಮೇಡಮ್, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಪೊಲೀಸ್ ಇಲಾಖೆ ಅನ್ನುವಂಥದ್ದು ವೈಯಕ್ತಿಕವಾಗಿಲ್ಲ, ಯಾಕಂದ್ರೆ ಸಾರ್ವಜನಿಕರ ರಕ್ಷಣೆ. ಹೌದು, ಈಗ ಸಾರ್ವಜನಿಕ ರಕ್ಷಣೆಗಾಗಿ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪೊಲೀಸರ ಮೇಲೆ ಪ್ರೆಜರ್ ಬಂದರೆ ಅವ್ರು ಏನು ಮಾಡ್ತಾರೆ? ಈಗ ಪ್ರೆಸೆಂಟ್ ಸರ್ಕಾರ ಯಾವ್ದು ಇರ್ತದೆ ಅವ್ರ ಮಾತು ಕೇಳಲೇಬೇಕು. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರ ಪ್ರಕಾರ ಮಾತಾಡ್ತಾರೆ. ಅಂದ್ರೆ ಯಾವುದೋ ಒಂದು ಪ್ರೆಷರ್ ಇಂದಾಗಿ ಜನಸಾಮಾನ್ಯರಿಗೆ ರಕ್ಷಣೆ ನೀಡದೇ ಇದ್ರು ನೀವು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ, ಇನ್ನೇ ಮಾಡೋಣ. ಕಾಮನ್ ರಾಜಕಾರಣಿ BJP ಬಂದಾಗ ಕಾಂಗ್ರೆಸ್ ಮೇಲೆ ದಬ್ಬಳಕೆ ಮಾಡ್ತಾರೆ. ಅವಾಗ ಪೊಲೀಸರು ಏನು ಮಾಡ್ತಾರೆ, ಇವ್ರ ಮಾತು ಕೇಳ್ತಾರೆ. ಇವಾಗ ಸರ್ಕಾರ ಕಾಂಗ್ರೆಸ್ ಇದೆ, ಈಗ ಕಾಂಗ್ರೆಸ್ಸರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅವ್ರು ಕೇಳ್ತಾರೆ. ನಾವು ಪೊಲೀಸರಿಗೆ ದಿವಸ ತಪ್ಪು. ಅದು ಅವ್ರು ನಮ್ಮ ಥರ ಒಂದು ಜೀವಿತ ಮನುಷ್ಯ ಮತ್ತೆ ತಪ್ಪು. ಹಾಗಾದ್ರೆ ಶಾಸಕರಿಗಿಂತ ಪರಿಸ್ಥಿತಿ ಬಂದ್ರೆ ಜನಸಾಮಾನ್ಯರ ಕತೆ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕಲ್ಲ, ಅನುಭವಿಸ್ಲೇಬೇಕು. ಅದು ತಪ್ಪು. ಆ ಥರ ಏನೋ ನಮಗೆ ವಿಷಯ ಕೇಳಿ ಬಂತು ಏನು ಅಂತಂದರೆ ಈ ಥರ ಅದು ಏನು ಅದರೆಲ್ಲ ಆಸಿಡ್ ಹಾಕಿದ್ದಾರೆ ಮಾಡಿದ್ದಾರೆ ಅಂತ. ಆ ಥರ ತಪ್ಪು. ಒಬ್ಬ ಶಾಸಕರಾಗಿ ನಾವು ನಾವು ಇರೋದು ಇದ್ದೀವಿ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪಾಪ ಸಮಸ್ಯೆಗಳು ಸಾವಿರ ಇರ್ಬೋದು, ಪರಿಹಾರ ಮಾಡ್ಕೊಬೇಕು ವಿನ ದ್ವೇಷ ಮಾಡಿ ಈ ಥರ ಮಾಡೋದ್ರಿಂದ ಅರ್ಥ ಇಲ್ಲ, ತಪ್ಪು ಅದೆಲ್ಲ ಅಂತ. ಶಾಸಕರಿಗೆ ಇಂಥ ಪರಿಸ್ಥಿತಿ ಬಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋ. ಹೌದೌದು, ನಾಳೆ ಅಂಥವ್ರು ಹಿಂಗೆ ನಮ್ಗೆ ರಕ್ಷಣೆ ಏನಿದೆ ಅಲ್ವಾ, ಅದಕ್ಕೋಸ್ಕರ ಆ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಏನೇ ಇದ್ದರೂ ದ್ವೇಷ ಇದ್ದರೆ ಮುಖಾಮುಖಿ ಮಾತಾಡ್ಕೊಳ್ಳಿ. ಸರ್ ಹಿಂಗೆ ಮಾಡಿದ್ದೀರಾ, ಹಿಂಗಿಲ್ಲ, ನೀವು ತಪ್ಪು ಮಾಡಿದ್ದೀರಾ, ಸರಿಪಡಿಸ್ಕೊಳ್ಳೋದು ಮಾತಾಡ್ಸ್ಕೊಂಬೋದಿವಿನ ಎಲ್ಲೋ ದೂರದಲ್ಲಿ ನಿಂತು ಶತ್ರುಗಳು ಮಾಡ್ದಂಗೆ ದೂರದಲ್ಲಿ ಮುಟ್ಟೆ ವಹಿಸಿದ್ದಲ್ಲ, ತಪ್ಪದಲ್ಲ. ನಾಳೆ ತಲೆ ಒಡೆ ಕಣ್ಣಿಗಿಣ್ಣು ಹೋಗ್ಬಿಟ್ಟಿದ್ರೆ ಯಾರು ಅದಕ್ಕೆ ಹೊಣೆ ಯಾರು? ಅದಕ್ಕೋಸ್ಕರನೇ ನಮ್ಮ ಏರಿಯಾ ಶಾಸಕರವರು ನಮಗೆಲ್ಲ ನಮ್ಮ ರಸ್ತೆ ಮಾಡಿಕೊಟ್ಟು ನೀರು ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದು ಮಾಡಿದ ತಪ್ಪು ನಾನು ಹೇಳ್ತೀನಿ, ಮಿಕ್ಕಿದ ಏನು ನಿರ್ಧಾರ ತಗೊಳ್ತಾರೆ. ಸಂಬಂಧಪಟ್ಟಾಗಿ ಪೊಲೀಸ್ ಇಲಾಖೆ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಹೇಗೆ ಅನ್ಸುತ್ತೆ? ಏನು ನೀಡಬೇಕು ಮೇಡಮ್, ಇದು ಮಿನಿಸ್ಟ್ರು ಅಂತ ಹೇಳಿದ್ಮೇಲೆ ಏನು ಸಮಸ್ಯೆಗಳು ಬಂದರೂ ಸ್ಪೇಸ್ ಮಾಡಬೇಕು, ಪರಿಹಾರ ಏನೋ ಪ್ರತಿಕ್ರಿಯೆ ನೀಡಬೇಕು. ನೀಡಿಲ್ಲ ಅಂದರೆ ನಾವು ನಿಮ್ಮ ಹತ್ರ ಮಾತಾಡೋದು ಅಂತ ಕಡೆ ಅಲ್ಲದ ಅದು ಅಷ್ಟು ದೂರ ಹೋಗಿ ಮಾತ್ರ ರೈಟ್ಸ್ ನಮಗೇನಿಲ್ಲ ಅಲ್ವಾ ಮೇಡಮ್? ಮೊಟ್ಟೆ ಎಸ್ತ ಮಾಡ್ತಾರೆ. ಒಬ್ಬ MLAಗೆ ಇಂಥ ಸ್ಥಿತಿ ಬಂದಾಗ ನಿಮ್ಗೆ ಏನು ಅನ್ಸುತ್ತೆ ಕೇಳಿದಾಗ? ಅದು ತಪ್ಪು ಅನ್ನಿಸ್ತದೆ. ಯಾಕಂದರೆ ಅವರು ಕೊರೋನಾ ಟೈಮಲ್ಲಾಗಲಿ ಬೇರೆ ಟೈಮಲ್ಲಾಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅದೇನಿದ್ರೂ ಮುಖಾಮುಖಿ ಮಾತಾಡಿ ಇದು ಮಾಡಬೇಕು. ದೂರದಿಂದ ಮೊಟ್ಟೆ ಎಸೆಯೋದು ಅದೆಲ್ಲ ಮಾಡಬಾರ್ದು. ಶಾಸಕರು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಏನೇ ಮಾಡಿರ್ಬೋದು, ರಾಜಕೀಯದವ್ರು ಯಾರು ಏನು ತಪ್ಪು ಮಾಡದೇ ಇರಲ್ಲ, ಮಾಡಿದ್ದಾರೆ. ಅದು ಮೊಟ್ಟೆ ಎಲ್ಲ ಎಸೆಯೋದು ತಪ್ಪಲ್ವಾ? ಅದು ಇದ್ರ ಬಗ್ಗೆ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಸರ್ಕಾರ ಏನು ಹೇಳೋಕ್ಕಾಗಲ್ಲ. ತೋರಿಸ್ಬೇಕು. ಒಬ್ಬ MLA ಆದಮೇಲೆ ರಕ್ಷಣೆ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಗೊತ್ತಿರಬೇಕು, ನಾವೇನು ಹೇಳ್ಬೇಕಾಗಿರೋದಿಲ್ಲ. MLAಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂದರೆ ನಿಜ ಇಲ್ಲ ಸಿಗಲ್ಲ. ಅದೇ ನಮಗೂ ಅರ್ಥ ಆಗ್ತಾ ಇಲ್ಲ ಅವ್ರದ್ದು ಏನು ಎತ್ತ ಅನ್ನೋದು. ಪಾಪ ಆ ಥರ ಮೊಟ್ಟೆ ಎಸೆಯೋದೆಲ್ಲ ಮಾಡಬಾರ್ದು. ಯಾಕಂದರೆ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಏನೋ ಮಾಡಿರ್ಬೋದು, ಆದರೆ ರಾಜಕೀಯದಲ್ಲಿ ಏನೋ ಮಾಡಿರ್ಬೋದು, ಆದರೆ ಬಡವರಿಗೆ ಕೊರೋನಾ ಟೈಮಲ್ಲಾಗಲಿ ಆಮೇಲೆ ಎಲ್ಲ ಟೈಮಲ್ಲೂ ಅವ್ರು ಹೆಲ್ಪ್ ಮಾಡಿದ್ದಾರೆ. ಮೊಟ್ಟೆ ಎಸೆಯೋದೆಲ್ಲ ತಪ್ಪು. ಜನ
ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಪಬ್ಲಿಕ್ ಏನ್ ಹೇಳ್ತಾರೆ ಅನ್ನೋದಂತಂದ್ರೆ ಸಾರ್ವಜನಿಕರ ಪ್ರತಿಯೊಬ್ಬರ ಆಕ್ರೋಶ ಒಂದೇ ಆಗಿದೆ. ಒಬ್ಬ ಶಾಸಕರಿಗೆ, ಮಾಜಿ ಸಚಿವರಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂದ್ರೆ ನಿಮ್ಮಂತಹ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬಹುದು, ನಮಗೆ ರಕ್ಷಣೆ ಇದೆಯಾ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಸಾರ್ವಜನಿಕರಲ್ಲೂ ಕೂಡ ಹುಟ್ಕೊಂಡಿದೆ. ಏನು RR ನಗರ ಕ್ಷೇತ್ರ ಸಂಬಂಧಪಟ್ಟ ಹಾಗೆ 4 ಬಾರಿ ಶಾಸಕರಾಗಿರುವಂತಹ ಮುನಿರತ್ನ ಅವರು ಸಾಕಷ್ಟು ಏನು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಜರುಗಿಸಿದ್ದಾರೆ, ಏನು ಜನಸಾಮಾನ್ಯರಿಗೆ ಸಹಾಯವನ್ನ ಮಾಡಿದ್ದಾರೆ. ಇದನ್ನ ಲೆಕ್ಕದಲ್ಲಿ ಇಟ್ಟುಕೊಂಡು ಇದರ ನಿಟ್ಟಿನಲ್ಲಾದರೂ ಕೂಡ ಅವರಿಗೆ ಏನು ಗೌರವ ನೀಡಬೇಕಿತ್ತು ಆ ಗೌರವವನ್ನು ನೀಡಬೇಕಿತ್ತು. ರಾಜಕೀಯ ಷಡ್ಯಂತ್ರಗಳನ್ನ ಏನಿದ್ರು ಏನು ಪಬ್ಲಿಕ್ಕಲ್ಲಿ ಈ ರೀತಿಯಾಗಿ ತೋರಿಸುವಂಥ ಕೆಲಸವನ್ನ ಮಾಡಿರೋದ್ರ ಬಗ್ಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.